ಹೆಲೋ ಫ್ರೆಂಡ್ಸ್, ಇದು ನಿಮ್ಮ MTM ಮಾಡುವ ನಮಸ್ಕಾರಗಳು. ಇವತ್ತು ನಾನು ಟಿಫನ್ಗೆ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ನನಗೆ ಮೊದಲು ಯಾವುದು ತಿಂಡಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ. ಸೊ ಅವಾಗ ನಾನು ಒಗ್ಗರಣೆ ಡಬ್ಬಿ ಅಂತ ಒಂದು ಪ್ರೋಗ್ರಾಮ್ ಬರ್ತಿತ್ತು, ಅದನ್ನು ನೋಡ್ತಿದ್ದೆ. ಅದರಲ್ಲಿ ಚಂದ್ರಪ್ಪ ಅನ್ನೋರು ಈ ಬಿಸಿಬೇಳೆ ಬಾತ್ ಮಾಡೋದನ್ನು ಹೇಳ್ಕೊಟ್ಟಿದ್ರು. ಇವಾಗಲೂ ಅದೇ ಥರ ಪ್ರೊಸೀಜರ್ ಫಾಲೋ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಮೊದಲು ಕುಕ್ಕರಲ್ಲಿ ನಾನು ಬೇಳೆ ಬೇಯಿಸೋಕೆ ಇಟ್ಬಿಡ್ತೀನಿ. ಅಕ್ಕಿ ಯಾವ ಅಳತೆಗೆ ತೊಗೊತೀನೋ ಮತ್ತು ಬೇಳೆನೂ ಅಷ್ಟೇ ಅಳತೆಗೆ ತೊಗೊತೀನಿ. ಕುಕ್ಕರ್ ಇಟ್ಟು ಒಗ್ಗರಣೆಗೆ ಸಾಸಿವೆ, ಈರುಳ್ಳಿ ಹಾಕಿ ಹೆಚ್ಚಿರೋವಂಥ ತರಕಾರಿಗಳೆಲ್ಲ ಹಾಕ್ತೀನಿ. ಮತ್ತು ಬಟಾಣಿನ ನಾನು ನೆನೆಸಿಟ್ಟು ಹಾಕ್ತೀನಿ, ಒಣ ಬಟಾಣಿನೇ. ನಂಗೆ ಅದೇ ಥರ ಇಷ್ಟ ಆಗುತ್ತೆ. ಹಸಿ ಬಟಾಣಿ ಸ್ವೀಟ್ ಇರುತ್ತೆ ಅಂತ ಇಷ್ಟ ಆಗಲ್ಲ. ಅದಕ್ಕೆ ಟೊಮೆಟೊ, ಹುಣಸೆಹಣ್ಣಿನ ರಸ, ಬೆಲ್ಲ, ಖಾರದ ಪುಡಿ ಎಕ್ಸ್ಟ್ರಾ ಹಾಕ್ಕೋತೀನಿ ನಾನು ಖಾರ ಬರಲಿ ಅಂತೇಳ್ಬಿಟ್ಟು. ಮತ್ತು ಬಿಸಿಬೇಳೆಬಾತ್ ಪೌಡ್ರು ಎಲ್ಲ ಹಾಕಿ ಕೂಗಿಸ್ತೀನಿ. ನೆನೆಸಿರೋ ಅಕ್ಕಿ ಮತ್ತು ಬೇಳೆ ಹಾಕಿ ಅದು ಒಂದು ವಿಷಲ್ ಬಂದಮೇಲೆ ನಾನು ಎಕ್ಸ್ಟ್ರಾ ತುಪ್ಪದ ಒಗ್ಗರಣೆ ಕೊಟ್ಕೊತೀನಿ. ಗೋಡಂಬಿ ಮತ್ತು ಕರಿಬೇವು ಹಾಕಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಿಮ್ಮ MTM ಮಾಡುವ ನಮಸ್ಕಾರಗಳು. ನಿಮಗೆಲ್ಲ ಒಂದು ಎಕ್ಸೈಟಿಂಗ್ ಆದಂಥ ಒಂದು ವಿಷಯನ ತಿಳಿಸ್ಕೊಡ್ತೀನಿ ನಾನು ನಿಮಗೆ. ಹೋದ ವಿಡಿಯೋದಲ್ಲಿ ನಿಮಗೆ ಟ್ರೇಡಿಂಗ್ ಬಗ್ಗೆ, ದುಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೆ. ಇವತ್ತು ನಾನು ನಿಮಗೆ ದುಡ್ಡು ಗಳಿಸಿರೋದನ್ನ ಹೇಗೆ ನಾವು ಕಾಪಾಡ್ಕೋಬೇಕು, ಹೇಗೆ ಉಳಿಸ್ಬೇಕು ನಾವು ದುಡ್ಡು ಅನ್ನೋದನ್ನ ಹೇಳ್ಕೊಡ್ತೀನಿ. ಓಕೆ, ಇವತ್ತಿನ ಟಾಪಿಕ್ಕಿಗೆ ಬರೋಣ. ಏನಪ್ಪ ಟಾಪಿಕ್ಕು ಅಂದರೆ, ಹೊಸ ವರ್ಷ ಬರ್ತಾ ಇದೆ. ನಿಮಗೆಲ್ಲ ಗೊತ್ತಿದೆ, ಇನ್ನು 2 days ಇದೆ ಅಷ್ಟೇ ಹೊಸ ವರ್ಷ. ಸೊ ಎಲ್ಲರೂ ಏನಾದರೂ ಒಂದು ರೆಸೊಲ್ಯೂಷನ್ ಮಾಡ್ಕೋತಾ ಇರ್ತಾರೆ. ಸೊ ಈಗ ನಾನು ನಿಮಗೆ ಒಂದು ಆ ಥರ ರೆಸೊಲ್ಯೂಷನ್ ಮಾಡೋದನ್ನು ಹೇಳ್ಕೊಡ್ತೀನಿ. ಏನೇನು ಮಾಡ್ಬೋದು ನೀವು ನ್ಯೂ ಇಯರಿಂದ ಇದನ್ನು ಮಾಡ್ತಾ ಹೋಗಿ ನೀವು ಖಂಡಿತ ಶ್ರೀಮಂತರಾಗ್ತೀರಾ. ಒಂದು ಫೈನಾನ್ಷಿಯಲ್ ನಾಲೆಡ್ಜ್ ನಿಮಗಿರುತ್ತೆ. ನಿಮಗೆ ಒಂದು ಒಳ್ಳೆ ವ್ಯಕ್ತಿಯಾಗಿ ಹೊರಗಡೆ ಬರ್ತೀರಾ ಮತ್ತು ಒಂದು ಸ್ವಲ್ಪ ಶ್ರೀಮಂತರಾಗ್ತೀರಾ ಅಂತ ಹೇಳ್ಕೊತೀನಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಇದನ್ನು ಫಾಲೋ ಮಾಡೋಕ್ಕೆ ಪ್ರಯತ್ನ ಪಡಿ. ಆಗಲ್ಲ, ಎಲ್ಲನೂ ಫಾಲೋ ಮಾಡೋಕ್ಕಾಗಲ್ಲ ಕೆಲವೊಂದು ಸತಿ, ಆದ್ರೂ ಆದಷ್ಟು ಪ್ರಯತ್ನ ಪಡಿ. ಓಕೆನಾ? ಈಗ ಸ್ಟಾರ್ಟಿಂಗು ನಿಮಗೆ ನಾನು ಹೊಸ ವರ್ಷದಿಂದ ಏನೇನು ಮಾಡಬಾರ್ದು ಅನ್ನೋದನ್ನ ಹೇಳ್ತೀನಿ. ಏನೇನು ವಿಷಯಗಳನ್ನ ನೀವು ಮಾಡಬಾರ್ದು, ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಮೊದಲನೇ ಪಾಯಿಂಟ್ ಬಂದು, ಶೋ ಆಫ್ ಮಾಡೋದಿಲ್ಲ ಅಂತ ನಿಮಗೆ ನೀವೇ ಅನ್ಕೊಳ್ಳಿ. ಶೋ ಆಫ್ ಅಂದರೆ ಈಗ ಏನು, ಫಾರ್ ಎಕ್ಸಾಂಪಲು ಐಫೋನು ತಗೊಳ್ಳೋದು ಬೇರೆಯವ್ರಿಗೆ ತೋರ್ಸೋಕ್ಕೆ, ಅದರಿಂದ ಏನು ಯೂಸ್ ಇರಲ್ಲ. ಮಾಮೂಲಿ ಒಂದು ಫೋನ್ ಇದ್ರೆ ಸಾಕು. ಆದ್ರೂ ಅದನ್ನು ಶೋ ಆಫ್ ಮಾಡೋಕ್ಕೋಸ್ಕರನೇ ಐಫೋನ್ ತಗೊಳ್ಳೋದು, ಅಥವಾ ಒಂದೇನೋ ಬೇರೆ ವಸ್ತುಗಳು ತೊಗೊಳೋದು, ಕಾಸ್ಟ್ಲಿ ವಸ್ತುಗಳು. ಲೇಡೀಸು ಒಡವೆಗಳು ತಗೊಳ್ಳೋದು, ನನ್ನ ಹತ್ರ ಐತೆ ಅಂತ ತೋರಿಸ್ಕೊಳ್ಳೋಕ್ಕೆ. ಒಡವೆಯಿಂದ ಏನಾದರೂ ನಿಮಗೆ ಎಕ್ಸ್ಟ್ರಾ ಬರುತ್ತಾ? ಮೊಬೈಲಿಂದ ಇರ್ಬೋದು, ಕಾರು, TV, ಇದರಿಂದ ತೊಗೊಳೋದ್ರಿಂದ ಆ ವಸ್ತುಗಳನ್ನ ನಿಮ್ಗೇನು ಲಾಭ ಇಲ್ಲ. ಅದು ಡೆಡ್ ಇನ್ವೆಸ್ಟ್ಮೆಂಟು ನನ್ನ ಪ್ರಕಾರ. ಒಡವೆಗಳಾಗಲಿ ಪ್ರತಿಯೊಂದೂ ನಾವು ಯಾವುದೇ ಆಗಲಿ ಅಸೆಟ್ ಅಂತ ಕರೆಯಲ್ಲ ಅದನ್ನು. ಅಸೆಟ್ ಅಂದರೆ ಆಸ್ತಿ ಅಲ್ಲ. ಒಡವೆಗಳು ಯಾವತ್ತೂ ಆಸ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಒಡವೆಗಳು ನಾವು ಇದರಲ್ಲಿ ಇಟ್ರಿ, ಮನೆಗಿಟ್ರೆ ನಮ್ಗೇನಾದರೂ ಅದರಿಂದ ವೃದ್ಧಿ ಆಗುತ್ತಾ? ಅದರಿಂದ ಏನಾದರೂ ಎಕ್ಸ್ಟ್ರಾ ಬರುತ್ತಾ ಇನ್ಕಮ್ಮು? ಇಲ್ಲ. ಒಡವೆ ಹೆಂಗಿರುತ್ತೋ ಹಾಗೆ ಇರುತ್ತೆ. ರೇಟ್ ಜಾಸ್ತಿ ಆಗ್ಬೋದು, ಬಟ್ ಅದನ್ನು ನಾವು ಪುನಃ ಅದನ್ನು ಸೆಲ್ ಮಾಡೋಕ್ಕೆ ಹೋದ್ರೂ ನಮ್ಗೇನು ಇರಲ್ಲ. ಅದು ಎಕ್ಸ್ಟ್ರಾ ಚಾರ್ಜಸ್ ಹಾಕಿರ್ತಾರಲ್ಲ, ಅದಕ್ಕೆ ಸರಿ ಹೋಗುತ್ತೆ. ನೀವು 5 ವರ್ಷ ಬಿಟ್ರೂ ಏನು ರೇಟ್ ಇರುತ್ತೋ ಅದಕ್ಕೆ ತಗೋತಾರೆ ಅವರು. ಅಂದರೆ ಇದು ಏನದು ವೇಸ್ಟೇಜ್ ಅಂತೆ, ಅದಂತೆ ಇದಂತೆ ಎಲ್ಲ ತೆಗೆದುಬಿಟ್ಟು ನಿಮ್ಗೆ ಅದೇ ರೇಟೇ ಸಿಗುತ್ತೆ. ಅದರಿಂದ ದುಡಿಮೆ ಬರಬೇಕು ನಮಗೆ. ಯಾವುದಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾವು ಅದರಿಂದ ಎಕ್ಸ್ಟ್ರಾ ಲಾಭ ಬರಬೇಕು ನಮಗೆ. ಆವಾಗ ಮಾತ್ರ ಅದಕ್ಕೆ ದುಡ್ಡು ಹಾಕಬೇಕು ನಾವು. ಈಗ ಪಾಯಿಂಟ್ ನಂಬರ್ 2 ಏನಪ್ಪಾ ಅಂತಂದರೆ, ಬೇಡದೇ ಇರುವ ವಸ್ತುಗಳನ್ನು ಶಾಪಿಂಗ್ ಮಾಡೋದು. ಅದು ಬೇಡದೇ ಇರುವ ವಸ್ತುಗಳು ಯಾವ ಥರ ಅಂತಂದರೆ, ನಾವು ಈಗ ಮನೆಗೆ ಅಕಸ್ಮಾತ್ ಐಟಮ್ಸು ಏನೋ 1,000-2,000 ಬೇಕಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಬೇಳೆ, ಸಕ್ಕರೆ, ಈ ಥರದ್ದೇನೋ ಒಂದು ಐಟಮ್ಗಳು ಬೇಕಾಗಿರುತ್ತೆ. ಆವಾಗ ಏನು ಮಾಡ್ತೀವಿ ನಾವು, ಡಿಮಾರ್ಟಲ್ಲಿ ಆಫರ್ ಇದೆ ಅಂತೇಳ್ಬಿಟ್ಟು ಒಂದು 50 ರೂಪಾಯಿ 100 ರೂಪಾಯಿ ಉಳ್ಸಕ್ಕೆ ಹೋಗಿ, ಈಗ ಅಲ್ಲಿವರೆಗೂ ಹೋಗ್ಬೇಕಾ, ಆ ಟ್ರಾವೆಲಿಂಗ್ ಖರ್ಚಿರುತ್ತೆ. ಆಮೇಲೆ ಅಲ್ಲಿ ಆಫರ್ ಅಂತೇಳ್ಬಿಟ್ಟು ಒಂದು ಬಿಸ್ಕೆಟ್ ಜಾಗದಲ್ಲಿ 3 ತೊಗೊಂಡ್ರೆ 1 ಫ್ರೀ ಅಂತೇಳ್ಬಿಟ್ಟು 1 ಫ್ರೀ ಸಿಗುತ್ತೆ ಅನ್ನೋದಕ್ಕೋಸ್ಕರ ಏನು ಮಾಡ್ತೀವಿ, 4 ಬಿಸ್ಕೆಟ್ ತೊಗೊತೀವಿ. ಅಲ್ಲಿ ನಮ್ಗೆ ಅವಶ್ಯಕತೆ ಇರೋದು ಒಂದೇ ಬಿಸ್ಕೆಟು, ಬಟ್ 4 ಬಿಸ್ಕೆಟ್ ತೊಗೊಂಡಿರ್ತೀವಿ. ಅದೇ ಥರ ಬೇರೆ ಬೇರೆ ಐಟಮ್ಸು ಅಷ್ಟೇ. ಅವಶ್ಯಕತೆ ಇಲ್ದಲೇ ಇರೋ ವಸ್ತುಗಳ್ನು ನಾವಲ್ಲಿ ಶಾಪಿಂಗ್ ಮಾಡಕ್ಕೆ ಹೋಗ್ತೀವಿ. ಈ ಸೂಪರ್ ಮಾರ್ಕೆಟ್ಗಳಲ್ಲಿ, ಶಾಪಿಂಗ್ ಮಾಲ್ಗಳಲ್ಲಿ, ಮೆಟ್ರೋ, ಡಿಮಾರ್ಟು ಈ ಥರ ಹೋದಾಗ ಏನಾಗುತ್ತೆ, ಮಾಲ್ಗಳಿಗೆ ಹೋದಾಗ ಅನವಶ್ಯಕವಾಗಿ 2,000 ರೂಪಾಯಿ ಆಗೋ ಬಿಲ್ನ ನಾವು 10,000 ರೂಪಾಯಿ 12,000 ರೂಪಾಯಿ ಮಾಡ್ಕೊಂಡ್ಬಿಡ್ತೀವಿ. ಮತ್ತು ಏನೋ ಒಂದು ನೋಡ್ತೀವಿ, ಅಲ್ಲಿ ತಗೋತೀವಿ, ಒಂದು ಮನೆಗೆ ಖಂಡಿತ ಯೂಸ್ ಮಾಡಲ್ಲ. ಇದೆಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು, ಸುಮ್ಮನೆ ಹೇಳ್ತಾ ಇಲ್ಲ. ನಂದು ಓನ್ ಎಕ್ಸ್ಪೀರಿಯನ್ಸ್ಗಳು ಆಗ್ಬಿಟ್ಟಿದ್ದಾವೆ. ಕೆಲವೊಂದು ಮಸಾಲ ಪೌಡ್ರುಗಳು ಅವು ಎಲ್ಲ ಅಷ್ಟೇ ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತಿರಲ್ಲ. ಈಗ ಪಾವ್ ಭಾಜಿ ಮಸಾಲ
ಅಥವಾ ಪಾನಿಪುರಿ ಮಸಾಲ ಈ ಥರದವು ತಗೊಂಡಿರ್ತೀವಿ, ಗೋಬಿ ಮಂಚೂರಿದು ಅದೆಲ್ಲ ತಗೊಂಡಿದ್ರು ನಾವು ರೆಗ್ಯುಲರ್ ಆಗಿ ಮಾಡಲ್ಲ ಅದನ್ನ ತಗೊಂಡು ಪ್ಯಾಕೆಟ್ಗಳು ಅದು ಎಕ್ಸ್ಪೈರಿ ಆಗಿ ಸುಮ್ಮನೆ ಒಂದಷ್ಟು ವೇಸ್ಟ್ ಆಗ್ತೀವಿ. ಕ್ಲೀನ್ ಮಾಡುವಾಗ ಒಂದಷ್ಟು ಪ್ಯಾಕೆಟ್ಗಳು ಎಲ್ಲ ಎಸಿತೀವಿ. ಹಾಗಾಗಿ ಅದೇ ನೀವು ಅಕ್ಕಪಕ್ಕ ಇರೋ ಸೇಟು ಅಂಗಡಿಗಳಿಗೋ ಶೆಟ್ರ್ ಅಂಗಡಿಗಳಲ್ಲೋ ನಿಮ್ಮ ಹತ್ರ ಇರೋ ಅಂಗಡಿಗಳಿಗೆ ಹೋಗಿ ಪರ್ಚೇಸ್ ಮಾಡೋದ್ರಿಂದ ಅಷ್ಟೊಂದು ದುಡ್ಡು ವೇಸ್ಟ್ ಆಗಲ್ಲ. ನಮಗೆ ಏನು ಬೇಕೋ ಅದಷ್ಟೇ ತರ್ತೀವಿ. ನಮ್ಮ ಕಣ್ಣು ಏನು ಬೇಕೋ ಅದಕ್ಕೆ ಮಾತ್ರನೇ ಹೋಗಿರುತ್ತೆ, ಅದನ್ನ ಮಾತ್ರನೇ ತರ್ತೀವಿ. ಬೇಳೆ 1 kg ಬೇಕಾ 1 kg ತರ್ತೀವಿ. ಮೈದಾ ಬೇಕಾ ಅದೊಂದೇ ಅಷ್ಟೇ ತಂದಿರ್ತೀವಿ, ಮತ್ತೆ ಎಕ್ಸ್ಟ್ರಾ ತಗೊಳಕ್ ಹೋಗಲ್ಲ ಅಕ್ಕಪಕ್ಕದ ಅಂಗಡಿಲಾದ್ರೆ. ಆದರೆ ನೀವು ಮಾಲ್ಗಳಿಗೆ ಮತ್ತೆ ಸೂಪರ್ ಮಾರ್ಕೆಟು ಡಿ ಮಾರ್ಟು ಈ ಥರ ಹೋದಾಗ ಏನಾಗುತ್ತೆ, ಎಕ್ಸ್ಟ್ರಾ ನಾವು ಬಿಲ್ ಆಗೇ ಆಗುತ್ತೆ. ಇನ್ನೊಂದು ಅಕ್ಕಪಕ್ಕ ಅಂಗಡಿಗಳಲ್ಲಿ ತಗೊಳೋದ್ರಿಂದ ಏನಾಗುತ್ತೆ, ಅವ್ರಿಗೂ ಒಂದು ಅನುಕೂಲ ಆಗುತ್ತೆ. ಮತ್ತು ಇನ್ನೊಂದು ತುಂಬ ವರ್ಷದಿಂದ ನೋಡ್ತಾ ಇದ್ರೆ ಕೆಲವೊಂದ್ಸತಿ ನಮ್ಮ ಕಷ್ಟ ಇದ್ದಾಗ ಸಾಲನೂ ಕೊಡ್ತಾರೆ, ಸಾಲನೂ ತಗೋಬೋದು ನಾವು. ಇಲ್ಲ ನಾಳೆ ಕೊಡ್ತೀವಿ ಅಂದ್ರು. ಆದರೆ ಡಿ ಮಾರ್ಟು ಅಲ್ಲೆಲ್ಲ ಹೋದ್ರೆ ನೀವು ತರೋಕ್ಕಾಗುತ್ತಾ? ಆಗೋದೇ ಇಲ್ಲ. ಬಿಲ್ ಕಟ್ಟೆ ನೀವು ಆಚೆ ಬರಬೇಕು, ವಸ್ತು ತಗೊಂಡು ಬರಬೇಕು. ಆದರೆ ಇಲ್ಲೆಲ್ಲ ಹಂಗಿರಲ್ಲ. ಕೆಲವೊಂದ್ಸತಿ 1-2 ದಿವಸ ಟೈಮು ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಆ ಥರ ನೀವು ಒಂದು ನಂಬಿಕೆ ಉಳಿಸ್ಕೊಂಡ್ರೆ. ಇನ್ನೊಂದು ಯಾವ ಥರ ವೇಸ್ಟ್ ಅಪ್ಪ ಮಾಡ್ತೀವಿ ಅಂತಂದರೆ, ಈ ಶಾಪಿಂಗ್ ಆ್ಯಪ್ಗಳು ಮಿಂತ್ರಾ, ಅಮೆಝಾನು, ಫ್ಲಿಪ್ಕಾರ್ಟು, ಆಮೇಲೆ ಅಜಿಯೋ ಅವೆಲ್ಲ ಏನು ಮಾಡ್ತೀವಿ, ಸುಮ್ಮನೆ ನಮಗೆ ಟೈಮ್ ಪಾಸ್ ಮಾಡೋಕ್ಕೆ ಆಗ್ತಿರಲ್ವಲ್ಲ, ಏನು ಮಾಡೋದು, ಶಾಪಿಂಗ್ ಆ್ಯಪ್ಗಳು ತೆಗೆದು ಸ್ಕ್ರೋಲ್ ಮಾಡ್ತಾ ಹೋಗೋದು. ನೋಡ್ತಾ ನೋಡ್ತಾ ಆಸೆ ಆಗ್ಬಿಡುತ್ತೆ, ಅದನ್ನು ಕಾರ್ಟಿಗೆ ಹಾಕ್ಬಿಟ್ಟು ಬುಕ್ ಮಾಡಿಬಿಡೋದು. ಗೊತ್ತಿಲ್ದಂಗೆ ಎಷ್ಟೋ ಜನ ಹೆಣ್ಮಕ್ಳು ಇದೇ ಥರ ಮಾಡ್ತಾ ಇರೋದು. ಎಲ್ಲ ಬುಕ್ ಮಾಡಿ ತರಿಸ್ಕೊತಾ ಇರ್ತೀವಿ. ಹಾಗಾಗಿ ಮಾಡೋದನ್ನ ಬಿಡಬೇಕು. ಫಸ್ಟ್ ಆಫ್ ಆಲ್ ಮೊಬೈಲಲ್ಲಿರೋ ಎಲ್ಲ ಶಾಪಿಂಗ್ ಆ್ಯಪ್ಗಳನ್ನ ಡಿಲೀಟ್ ಮಾಡಿಬಿಡಿ. ನೆಕ್ಸ್ಟು 2024ಕ್ಕೆ ನಿಮಗೆ ಇದು 2ನೇ ಕೆಲಸ ಏನಪ್ಪ ಅಂದರೆ, ಎಲ್ಲ ಶಾಪಿಂಗ್ ಆ್ಯಪ್ಗಳನ್ನ ಡಿಲೀಟ್ ಮಾಡಿಬಿಡಿ. ಇವಾಗ 3ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಬೇಡದೇ ಇರೋಂಥ ಸಾಲ ಮಾಡೋದಿಲ್ಲ. ಅವಶ್ಯಕತೆ ಇಲ್ಲ ಅಂದರೆ ಸಾಲ ಮಾಡೋದಿಲ್ಲ. ಕ್ರೆಡಿಟ್ ಕಾರ್ಡ್ಗಳು ತಗೊಳ್ಳೋದಿಲ್ಲ. ಅಕಸ್ಮಾತ್ ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೂ ಯಾರಿಗಾದ್ರೂ ಫ್ರೆಂಡ್ಸ್ಗೆ ಅವ್ರಿಗೆ ಉಪಯೋಗ ಆಗಿದ್ರೆ ಪಾಸ್ವರ್ಡ್ ಸಮೇತ ಕೊಟ್ಬಿಡಿ. ಅಕಸ್ಮಾತ್ ನಿಮ್ಗೆ ಏನಾದರೂ ತುಂಬ ಅವಶ್ಯಕತೆ ಏನೋ ಪ್ರಾಬ್ಲಮ್ ಇದ್ದಾಗ ಮಾತ್ರ ನೀವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ. ಇಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ಕ್ರೆಡಿಟ್ ಕಾರ್ಡ್ ಇದ್ರೆ ಅದು ತಗೊಳ್ಳೋಣ ಇದು ತಗೊಳ್ಳೋಣ, EMIಗೆ ಮೊಬೈಲು ಚೇಂಜ್ ಮಾಡೋಣ, ಚೆನ್ನಾಗಿದ್ರು ಮೊಬೈಲ್ ಚೇಂಜ್ ಮಾಡೋಣ ಅನ್ಸೋದು, ಟಿವಿನ ಆ ಥರ ಸುಮ್ಮನೆ ಅವಶ್ಯಕತೆ ಇಲ್ದಂಗೆ ಸಾಲಗಳು ಮಾಡ್ಕೋತೀವಿ. ಅದನ್ನು EMI ಕಟ್ಟಲೇಬೇಕಾ ಗೊತ್ತಾಗ್ತಿರಲ್ಲ ಅಷ್ಟೇ ನಮಗೆ. ಅದು ಇದೆಲ್ಲ ಸಣ್ಣ ಪುಟ್ಟ ವಿಷಯ ಅನ್ನಿಸ್ಬೋದು ನಿಮಗೆ. ಬಟ್ ಈ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳೋದ್ರಿಂದನೇ ನಿಮಗೆ ದೊಡ್ಡ ಲಾಭ ಸಿಗುತ್ತೆ. 4ನೇ ಪಾಯಿಂಟ್ ಏನಪ್ಪ ಅಂತಂದರೆ, ಬೇರೆಯವ್ರ ವಿಷಯ ಆಗಲಿ ಬೇಡವಾದ ವಿಚಾರಕ್ಕೆ ನಾವು ಮೂಗು ತೋರಿಸ್ಬಾರ್ದು ಅಥವಾ ತಲೆ ಕೆಡಿಸ್ಕೋಬಾರ್ದು. ಅದೇನಪ್ಪ ಅಂತಂದರೆ, ಈಗ ನ್ಯೂಸೇ ಇರ್ಬೋದು, ಈ ನ್ಯೂಸಿಂದ ಏನು ಲಾಭ ಇಲ್ಲ. ಸುಮ್ಮನೆ ತಲೆ ಕೆಡಿಸ್ಕೊಂಡು ಬೆಳಗಿಂದ ಸಂಜೆವರೆಗೂ ರಿಪೀಟ್ ಅದನ್ನೇ ಆಗ್ತಿರ್ತಾರೆ, ಅದೇ ನೋಡ್ತೀವಿ. ಅದ್ರ ಬದಲು ನಿಮಗೆ ನ್ಯೂಸು ಹಂಗೆ ಗೊತ್ತೇ ಆಗಬೇಕು ವಿಷಯಗಳು ಏನಪ್ಪ ಅಂತಂದರೆ, ಒಂದು ನ್ಯೂಸ್ ಪೇಪರ್ ಓದಿ ನೀವು. ನ್ಯೂಸ್ ಟಿವಿಲಿ ನೋಡೋದಕ್ಕಿಂತ ನೀವು ನ್ಯೂಸ್ ಪೇಪರ್ ಓದ್ಬಿಟ್ರೆ ಎಷ್ಟೋ ವಿಷಯಗಳು ನಿಮಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಅವಶ್ಯಕತೆ ಇರೋ ವಿಷಯಗಳಷ್ಟೇ ನೀವು ತಗೊಂಡು ಓದ್ಕೊಳ್ಳಿ. ಮತ್ತು ಜ್ಯೋತಿಷ್ಯಗಳು ನೋಡೋದು, ಬೆಳಗ್ಗೆ ಎದ್ರೆ ಸಾಕು ಆನ್ ಮಾಡ್ಕೊಂಡು ಕೆಲವೊಬ್ರು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಜ್ಯೋತಿಷ್ಯಗಳು ನೋಡ್ತಾ ಇರೋದು. ಏನಂದರೆ ನಿಮ್ಮ ರಾಶಿಯವ್ರಿಗೆ ಹಿಂಗಾಗತ್ತೆ ಹಂಗಾಗತ್ತೆ. ಅದು ಅವ್ರು ಹೇಳ್ದಾಗ ಏನಾಗುತ್ತೆ ನಮಗೆ, ಫಾರ್ ಎಕ್ಸಾಂಪಲ್ ಬೆಳಗ್ಗೆ ನೀವು ಒಂದು ವಾಹನ ಅಪಘಾತ ಇದಿರುತ್ತೆ, ನಿಮಗೆ ವಾಹನದ್ದು ಗಂಡಾಂತರ ಇದೆ ಅಂತ ಹೇಳಿರ್ತಾರೆ ಅನ್ಕೊಳ್ಳಿ. ನಿಮ್ಮ ಮನಸ್ಸಲ್ಲಿ ಅದೇ ಕೂತ್ಬಿಟ್ಟಿರುತ್ತೆ. ಅವಾಗ ಏನಾಗುತ್ತೆ, ನಿಮಗೆ ಗೊತ್ತಿಲ್ದಂಗೆ ನಿಮ್ಮ ಮನಸ್ಸು ನಿಮ್ಮ ದೇಹ ನಿಮ್ಮ ಬ್ರೈನ್ ಮಾತು ಕೇಳಕ್ಕೆ ಶುರು ಮಾಡುತ್ತೆ. ಆವಾಗ ನೀವು ಆಕ್ಸಿಡೆಂಟ್ ಆದರೂ ಆಗ್ಬೋದು. ಅದಕ್ಕೇನಂತೀರಾ, ಜ್ಯೋತಿಷ ಕರೆಕ್ಟಾಗಿ ಹೇಳ್ತಾರೆ ಅವರು, ಹಾಗಾಗಿ ಅದಕ್ಕೆ ಆಕ್ಸಿಡೆಂಟ್ ಆಗ್ಬಿಡ್ತು ನನಗೆ ಅಂತ ಅನ್ಕೋತೀರಾ. ಅದು ಹಂಗಲ್ಲ. ನಮ್ಮ ಮನಸ್ಸು ನಮ್ಮ ಬುದ್ಧಿ ಮಾತು ಕೇಳಬೇಕು ನಾವು. ಯಾವತ್ತಿದ್ರು ಇವ್ರು ಹೇಳಿದ ತಕ್ಷಣ ಅವರೇ ತಪ್ಪಾಲಿಸ್ತಿರಲ್ಲ. ಈಗ ಹೇಳ್ತಾರ ಅವರು, ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದು ಪೂಜೆ ಮಾಡಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂದಿರ್ತಾರೆ. ಬಟ್ ಅವರೇ ಪೂಜೆ ಮಾಡ್ತಾ ಇರಲ್ಲ. ಹಾಗಾಗಿ ಜ್ಯೋತಿಷಿಗಳ ಮಾತುಗಳನ್ನ ಅವನ್ನ ಕೇಳೋದನ್ನ ನ್ಯೂಸ್ ನೋಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿಬಿಡಿ. 2024ರಿಂದ ನ್ಯೂಸು ಅದು ಇದು ನೋಡಲ್ಲ ಅಂತ ಅಂದ್ಕೊಳ್ಳಿ. ಮತ್ತು ಇನ್ನೊಂದು, ಅಕ್ಕಪಕ್ಕದ ಬಗ್ಗೆ ಮಾತಾಡೋದು, ಇವ್ರ ರಿಲೇಷನ್ ಬಗ್ಗೆ ಮಾತಾಡೋದು, ಅಕ್ಕಪಕ್ಕದಲ್ಲಿರೋ ನೈಬರ್ಸ್ ಬಗ್ಗೆ ಮಾತಾಡೋದು. ಅವಳು ಹಿಂಗಂತೆ ಇವಳು ಹಿಂಗಂತೆ, ಅವ್ರದ್ದು ಗಂಡ ಹಂಗಂತೆ, ಇವ್ರ ಹೆಂಡತಿ ಹಿಂಗಂತೆ ಅಂತ ಬರೀ ಗಾಸಿಪ್ಗಳು ಮಾತಾಡ್ಕೊಂಡು ಕೂತ್ಕೊಳ್ಳೋದು. ಸೊ ಅದರಿಂದ ಟೈಮ್ ವೇಸ್ಟ್. ನಿಮಗೆ ಬೇರೆಯವ್ರ ಬಗ್ಗೆ ಮಾತಾಡೋದ್ರಿಂದ ನಿಮ್ಗೆ ಯಾವುದು ಲಾಭ ಆಗಲ್ಲ. ಸೊ ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋಣ. ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರು ಸಾಕು, ನಿಮ್ಮ ಬಗ್ಗೆ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಿ. ಏನು ಮಾಡಿದ್ರೆ ನನಗೆ ಅಭಿವೃದ್ಧಿ ಆಗ್ಬೋದು, ನಾನು ಏನದ್ರ ಬಗ್ಗೆ ಏನಾದರೂ ಹೊಸ್ದಾಗಿ ಕಲಿತಾ ಹೋಗಿ. ಏನಾದರೂ
ಕ್ರಾಫ್ಟು, ಆ ಥರ ನಿಮಗೆ ನೀವು ಟೈಮ್ ಕೊಟ್ಕೊಳ್ಳಿ. ನೀವು ಮಾತಾಡೋ ಸ್ಕಿಲ್ಸ್ ಏನಾದರೂ ಇದ್ದರೆ ನಿಮಗೆ ನೀವೇ ವಿಡಿಯೋ ಮಾಡಿಕೊಂಡು ಮಾತಾಡಿ. ಸಾಂಗ್ ಹೇಳಬೇಕು ಅನ್ಸಿದ್ರೆ ಸಾಂಗ್ ಹಾಡಿ, ಡ್ಯಾನ್ಸ್ ಆಡಿ, ಈ ಥರ ಎಂಟರ್ಟೈನ್ಮೆಂಟ್ ಕೊಟ್ಕೊಳ್ಳಿ. ಅದ್ರ ಬದಲು ಬೇರೆಯವ್ರ ಬಗ್ಗೆ ಮಾತಾಡಿ, ಅದರಲ್ಲೂ ಗಾಸಿಪ್ ಮಾತಾಡಿ ಏನೂ ಯೂಸ್ ಇಲ್ಲ ನಮಗೆ. ಸೊ ಅದನ್ನ ಅವಾಯ್ಡ್ ಮಾಡಿ. 2024ಕ್ಕೆ ಯಾರ ಬಗ್ಗೆನೂ ಬೇರೆಯವ್ರ ಬಗ್ಗೆ ಮಾತಾಡಬಾರ್ದು. ನಮ್ದಷ್ಟೇ ನಾವು ನೋಡ್ಕೋಬೇಕು, ಸರಿನಾ? ಇಷ್ಟೊತ್ತು ನಾನು ಏನ್ ಮಾಡಬಾರ್ದು ಅನ್ನೋದನ್ನ ಹೇಳ್ಕೊಟ್ಟೆ. ಈಗ ನಾನು ಏನ್ ಮಾಡಬೇಕು 2024 1ನೇ ತಾರೀಕಿಂದ ನಾನು ಏನ್ ಮಾಡಬೇಕು ಅಂತ ರೆಸಲ್ಯೂಷನ್ ಹೇಳ್ಕೊಡ್ತೀನಿ ನೋಡಿ. ಮೊದಲನೇದು, ಮೊಬೈಲ್ನಿಂದ ಎಲ್ಲ ಶಾಪಿಂಗ್ ಆ್ಯಪ್ಸ್ನ ತೆಗಿಬೇಕು. ಅದನ್ನ ಆಲ್ರೆಡಿ ಹೇಳಿದ್ದೀನಿ, ಏನು ರೀಸನ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಮೊಬೈಲಿಂದ ಎಲ್ಲ ಶಾಪಿಂಗ್ ಆ್ಯಪ್ಸ್ ತೆಗಿತೀನಿ ಅಂತ ಅನ್ಕೊಳ್ಳಿ. ನಂಬರ್ 2, ಸೆಕೆಂಡ್ ಪಾಯಿಂಟ್ ಏನಂದ್ರೆ, ನಾನು ನನ್ನ ಇನ್ಕಮ್ನ ಜಾಸ್ತಿ ಮಾಡ್ಕೋತೀನಿ ಅಂತ ಅನ್ಕೊಳ್ಳಿ. ಏನ್ ಇನ್ಕಮ್ಮು ಅಂತಂದ್ರೆ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್. ಈಗ ಒಬ್ರೆ ಏನೋ ಒಂದು ಕೆಲ್ಸಕ್ಕೆ ಹೋಗ್ತಿರ್ತಾರೆ ಬೆಳಗಿಂದ ಸಂಜೆವರೆಗೂ, ಸಂಜೆ ಮೇಲೆ ಏನ್ ಮಾಡ್ಬೋದು ಏನು ಅಂತ ಹೇಳ್ಬಿಟ್ಟು ಒಂದು ಸೋರ್ಸ್ ಆಫ್ ಇನ್ಕಮ್ನ ಹುಡುಕೊಳ್ಳಿ. ಎರಡನೇ ಇನ್ಕಮ್ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಮೂರನೇ ಪಾಯಿಂಟ್ ಏನ್ ಮಾಡ್ಬೇಕು ಅಂತಂದ್ರೆ, ಪುಸ್ತಕಗಳನ್ನ ಓದ್ಬೇಕು. ಅದು ಎಂತ ಪುಸ್ತಕಗಳು? ಒಳ್ಳೆ ಪುಸ್ತಕಗಳು, ಫೈನಾನ್ಷಿಯಲ್ ಬಗ್ಗೆ. ನಾನು ಕೆಲವೊಂದ್ಸತಿ ಹೇಳಿದ್ದೀನಿ, ನನಗೆ ಗೊತ್ತಿರೋರಿಗೆ ರಿಚ್ ಅಂಡ್ ಪೂರ್ ಡ್ಯಾಡ್, ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅಂತ ಇದೆ. ಮತ್ತೆ ಇನ್ನೂ ಕೆಲವೊಂದು ಪುಸ್ತಕಗಳಿದಾವೆ ಫೈನಾನ್ಷಿಯಲ್ಗೆ ಸಂಬಂಧಪಟ್ಟಂಥದ್ದು, ಇನ್ವೆಸ್ಟ್ಮೆಂಟಿಗೆ ಸಂಬಂಧಪಟ್ಟಂಥದ್ದು ಪುಸ್ತಕಗಳಿದಾವೆ. ಅದು ಬಿಟ್ರೆ ಕನ್ನಡದಲ್ಲೂ ತುಂಬಾ ಪುಸ್ತಕಗಳಿದಾವೆ. ನಿಮ್ಮ ಮನಸ್ಸಿಗೆ ಮತ್ತೆ ನಿಮ್ಮ ಬುದ್ಧಿ ಚುರುಕಾಗ ಅಂಥದ್ದು ಯಾವುದಾದ್ರೂ ಪುಸ್ತಕ ಇರಲಿ, ಓದಿ ಅದನ್ನ. ಟಿವಿ ನೋಡಿ, ಮೊಬೈಲು, ರೀಲ್ಸ್ ಎಲ್ಲ ನೋಡೋದ್ರ ಬದಲು ಇದನ್ನ ನೋಡಿ. ರೀಲ್ಸ್ ನೋಡೋದು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೂ ಪುಸ್ತಕಗಳನ್ನು ಓದಿ. ಜೊತೆಗೆ ಈ ಟೈಮ್ ಸಿಕ್ಕಿದಾಗೆಲ್ಲ ಪುಸ್ತಕಗಳು ಓದಿ, ಒಳ್ಳೊಳ್ಳೆ ವಿಷಯಗಳನ್ನ ತಿಳ್ಕೊಳ್ಳಿ. ಆಮೇಲೆ ಗೊತ್ತಿಲ್ದಿರೋ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಇನ್ನು 4ನೇ ಪಾಯಿಂಟ್ ಬಂದು, ನಿಮ್ಮ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನಿಮ್ಮ ಮಂತ್ಲಿ ಬಡ್ಜೆಟಿಂಗ್ ಮಾಡ್ಕೊಳ್ಳಿ. ಅಂದ್ರೆ ನಮಗೆ ತಿಂಗಳ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಇನ್ಕಮ್ ಬರ್ತಿದೆ, ನಮಗೆ ಎಷ್ಟು ದುಡಿತಾ ಇದ್ದೀರಾ, ಮತ್ತೆ ಎಷ್ಟು ಖರ್ಚು ಮಾಡ್ತಿದೆ, ಏನೇನು ಖರ್ಚು ಮಾಡ್ತಾ ಇದ್ದೀನಿ, ಪ್ರತಿಯೊಂದು ಬುಕ್ ತಗೊಂಡು ಬರೀರಿ, ಮೇಂಟೈನ್ ಮಾಡಿ. ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಆದಷ್ಟು. ಎಷ್ಟು ಖರ್ಚಾಗುತ್ತೆ ಅದು ಅಂತ ಹೇಳ್ಬಿಟ್ಟು. ಹಾಗೆ ನಾನು ಮಾಡ್ದಂಗೆ ಮಾಡಬೇಕು ಅಂತೇನಿಲ್ಲ, ನಿಮ್ಮ ಇಷ್ಟ ಅದು. ಚೇಂಜಸ್, ಈ ಸಣ್ಣ ಪುಟ್ಟ ಚೇಂಜಸ್ ಮಾಡೋದ್ರಿಂದ ತುಂಬಾ ತುಂಬಾ ನಿಮ್ಗೆ ಲಾಭ ಆಗುತ್ತೆ. ಮತ್ತೆ ಸಂಸಾರದಲ್ಲಿ ಇಬ್ರಿಗೂ ಗೊತ್ತಿರಬೇಕು ಎಷ್ಟು ಖರ್ಚಾಗ್ತಿದೆ, ಎಷ್ಟು ಬರ್ತಿದೆ, ಇನ್ಕಮ್ ಎಷ್ಟಿದೆ, ಎಷ್ಟು ನಾವು ಹೊರಗಡೆ ಖರ್ಚು ಮಾಡ್ತಾ ಇದ್ದೀವಿ. ಆಮೇಲೆ ಮತ್ತೆ ಮಕ್ಕಳನ್ನು ಕೂರಿಸ್ಕೊಳ್ಳಿ ಜೊತೆಗೆ. ನಿಮ್ಗೆ ಒಬ್ರಿಗೊಬ್ರು ಗೊತ್ತಿರಬೇಕು. ಮಕ್ಳಿಗೂ ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಲಿ ಪ್ರತಿಯೊಂದು ಹೇಳ್ಕೊಡಿ. ನಿಮ್ಮ ಮಕ್ಕಳಿಗೆ ಗೊತ್ತೇ ಇರಲ್ಲ. ಕೆಲವೊಂದ್ಸಲ ವಸ್ತು ಕೇಳ್ತಾರೆ, ಏನೋ ಒಂದು ಕೊಡ್ಸಪ್ಪ ಅಂತ. ಅದನ್ನ ಕೊಡ್ಸಕ್ಕೆ ಎಷ್ಟು ದುಡ್ಡು ಬೇಕು, ಏನಕ್ಕೆ ಬೇಕು, ಹೆಂಗ್ ಬರುತ್ತೆ ದುಡ್ಡು, ಅದೆಲ್ಲ ತಿಳಿಸಿ ಮಕ್ಕಳಿಗೆ. ಅವಾಗ ಈಗ್ಲಿಂದಾನೇ ಫೈನಾನ್ಷಿಯಲ್ ಬಗ್ಗೆ ಅವ್ರಿಗೆ ಒಂದು ನಾಲೆಡ್ಜ್ ಬರುತ್ತೆ. ಡಿಮೆಟ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಡಿಮೆಟ್ ಅಕೌಂಟಲ್ಲಿ ಹೆಂಗೆ ಸೇವ್ ಮಾಡ್ಬೋದು, ಲಿಕ್ವಿಡ್ ಬೀಸ್ ಅಂತ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು, ಹೆಂಗೆ ಸೇವ್ ಮಾಡೋದು ಏನಂತ ಹೇಳ್ಬಿಟ್ಟು. ಸ್ಟಾಕ್ ಮಾರ್ಕೆಟಲ್ಲಿ ಹೆಂಗೆ ನಾವು ದುಡ್ಡು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದನ್ನು ಇನ್ನೊಂದ್ಸತಿ ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಈಗ ಜಸ್ಟ್ ರೆಸಲ್ಯೂಷನ್ ಬಗ್ಗೆ ಹೇಳ್ತಾ ಇದ್ದೀನಿ, ಅದನ್ನಷ್ಟೇ ಹೇಳ್ತೀನಿ, ಕವರ್ ಮಾಡ್ತೀನಿ. ಮತ್ತೆ ಇನ್ನೊಂದು 5ನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನಾನು. ಅದು ಎಲ್ಲೇ ಆಗಿರ್ಬೋದು. ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಕಷ್ಟನೇ ಇಲ್ಲ, ಫ್ರೀಯಾಗಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಬೋದು ನೀವು. ನಾನು ಬೇಕಾದ್ರೆ ನಾನು ಲಿಂಕ್ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಯಾವ್ದ್ರಲ್ಲಿ ಬೇಕಾದ್ರೂ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಬೋದು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಅದರಿಂದ ನೀವು ಏನಪ್ಪಾ ಅಂತಂದ್ರೆ, ಪ್ರತಿ ತಿಂಗಳು ಇಷ್ಟಿಷ್ಟು ನಾನು ಹಾಕ್ತೀನಿ, ಅಥವಾ 5,000 ಸಾವಿರನೋ ನಿಮ್ಗೆ ಅನುಕೂಲ, 1,000ನೋ 5,000ನೋ 10,000ನೋ ಆ ಥರ ಪ್ರತಿ ತಿಂಗಳು ನಿಮ್ಮ ಮಕ್ಕಳ ಹೆಸರಲ್ಲಿ ಹಾಕೋತಾ ಹೋಗಿ. ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಾಗಲೂ ಅಷ್ಟೇ, ನಾವು ಎಲ್ಲ ಖರ್ಚು ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದನ್ನ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಫಸ್ಟ್ ಇನ್ವೆಸ್ಟ್ಮೆಂಟ್ ಏನಾಯ್ತೋ ಅದನ್ನ ಇಟ್ಬಿಟ್ಟು ಆಮೇಲೆ ಮಿಕ್ಕಿದ್ರೊಳಗೆ ನಾವು ಖರ್ಚು ಮಾಡ್ತಾ ಹೋಗ್ಬೇಕು. ಮತ್ತೆ ಸಿಕ್ಸ್ತ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ನಾವು ಏನಾದರೂ ವಸ್ತು ತಗೋಬೇಕು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಬೇಕಾಗಿರುತ್ತೆ, ಅದು ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 5 ಲಕ್ಷ ಇತ್ತು ಅಂದ್ರೆ ಅದ್ರಲ್ಲಿ 10% ಅಷ್ಟೇ ನಾವು ಖರ್ಚು ಮಾಡಬೇಕು. 5 ಲಕ್ಷಕ್ಕೆ 10% ಅಂದ್ರೆ 50,000. 50,000ದಷ್ಟೇ ನಾವು ಪರ್ಚೇಸ್ ಮಾಡಬೇಕು ನಾವು. ಅದನ್ನ ಬಿಟ್ಟು 5 ಲಕ್ಷ ಐತೆ ನನ್ನ ಹತ್ರ ಅಂತ ಹೇಳ್ಬಿಟ್ಟು 5 ಲಕ್ಷದ್ದು ಪರ್ಚೇಸ್ ಮಾಡಕ್ ಹೋಗ್ಬಾರ್ದು. ಇನ್ ಮಿಕ್ಕಿದ್ದು ಎತ್ತಿಡ್ಬೇಕು. ಆಮೇಲೆ ಈ 50,000 ಖರ್ಚು ಮಾಡಿದ್ರೆ ಇನ್ ನಿಮ್ಮ ಹತ್ರ 4.5 ಲಕ್ಷ ಅಷ್ಟೇ ಇರುತ್ತೆ. ಮತ್ ಅದಕ್ಕೆ 10% ಅಂದ್ರೆ 45,000 ಅಷ್ಟರದಷ್ಟೇ ಖರ್ಚು ಮಾಡ್ಬೇಕು ನೀವು.
ಹಾಗೆ ಎಷ್ಟಿರುತ್ತೋ ಅದಕ್ಕೆ 10% ಅಷ್ಟೇ ನಾವು ಖರ್ಚು ಮಾಡ್ತಾ ಬರಬೇಕು. ಸೊ ಇವತ್ತಿನ ಟಾಪಿಕ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಪ್ರತಿಯೊಂದ್ರ ಬಗ್ಗೆನೂ ಹೇಳಿದ್ದೀನಿ ಡೀಟೇಲ್ ಆಗಿ. ಇನ್ನೂ ಕೆಲವೊಂದು ಪಾಯಿಂಟ್ಸ್ ಮಿಸ್ ಮಾಡಿರ್ಬೋದು. ನ್ಯೂ ಇಯರಿಂದ ಯಾರೆಲ್ಲ ಚೇಂಜಸ್ ಮಾಡ್ಕೋತೀರಾ ಕಮೆಂಟ್ ಮಾಡಿ ಆಯಿತಾ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ಬರ್ತೀನಿ ನಾನು. ಥ್ಯಾಂಕ್ ಯು, ಬಾಯ್.